ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಆಫ್ಟರ್ ಎ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮಾರು 5 ತಿಂಗಳಿಂದ ನಾನು ಯಾವ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಅದಕ್ಕೆ ರೀಸನ್ಸ್ ಬೇಕಾದಷ್ಟು ಅದಾವೆ. ಬಟ್ ನಾನು ಇವಾಗ ರೀಸನ್ ಹೇಳ್ಕೊತ ಕುಂದ್ರಂಗಿಲ್ಲ. ಇವಾಗ ನಾನು ಯಾಕೆ ವೀಡಿಯೋ ಮಾಡತ್ತೀನಿ ಅಂದ್ರೆ, ನಾನು ಮತ್ತೊಂದು ಎಕ್ಸಾಮ್ ಬರೆಯೋಕೆ ಹೊಂಟೀನಿ. ಈ ಎಕ್ಸಾಮಿಗೆ ಮತ್ತು ನಾನು ಹಿಂದಿನ ಎಕ್ಸಾಮ್ಸ್ಗಳಿಗೆ ಏನು ಡಿಫ್ರೆನ್ಸ್ ಅಂದ್ರೆ, ಹಿಂದಿನ ಎಕ್ಸಾಮ್ಸ್ ಎಲ್ಲ ಯಾವುದೇ ಕೋಚಿಂಗ್ ಇರಲಾರ್ದೆ ಡೈರೆಕ್ಟ್ ಹೋಗಿ ಬರ್ತಿದ್ನಿ. ಬಟ್ ಈ ಎಕ್ಸಾಮಿಗೆ ಸುಮಾರು 1.5 ತಿಂಗಳು ಟ್ರೈನಿಂಗ್ ತೊಗೊಂಡು ಇವಾಗ ಬರೆಯೋಕೆ ಹೊಂಟೀನಿ. Se l'Italia ti fa così schifo, forse faresti bene a farti pagare il tuo stipendio milionario dai francesi invece di pretendere che ti venga. ಸ್ನೇಹಿತರೆ, ಆಗಲೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ನಮ್ಮ ಊರಾಗ ಮಳೆ ಸ್ಟಾರ್ಟ್ ಆಯ್ತು. ಮತ್ತು ಟೈಮು ಇದ್ದಿಲ್ಲ ವಿಡಿಯೋ ಮಾಡೋಕ್ಕೆ. ಯಾಕಂದ್ರೆ 7 ಗಂಟೆಗೆ ಬಸ್ ಐತೆ ಬಾಗಲಕೋಟೆಯಿಂದ ಪುಣೆಗೆ. ಎಕ್ಸಾಮ್ ಸೆಂಟ್ರ್ ಪುಣೆಗೆ ಕೊಟ್ಟಾರ. ಅದಕ್ಕೆ ಪುಣೆಗೆ ಹೋಗಿ ಬರಿಬೇಕು. ಬರೀದಂದ್ರೇನು ಆನ್ಲೈನ್ ಎಕ್ಸಾಮ್ ಐತೆ CBT. ಕಂಪ್ಯೂಟರ್ ಒಳಗೆ ಟಿಕ್ ಮಾಡಿ ಬರೋದು. ಪ್ರತಿದಿನ ಎಲ್ಲಾರ್ದು ಇವತ್ತು ನುಗ್ಗ ಮಳೆ ಬರಾಗತ್ತೆ ಎಲ್ಲ ಕಡೆ. ಇಲ್ಲೇ ಬಾಗಲಕೋಟೆನಾಗ ಇದ್ದಿಲ್ಲ ಅಂತ ಹೇಳಿದ್ರು ಆಗಲೇ. ಬಟ್ ಇಲ್ಲಿ ಬಂದೀವಿ. ಇಲ್ಲಿ ನೋಡ್ರಿ ಮಳೆ ಹತ್ತೈತಿ. ಅಲ್ಲಿ ಬಾಗಲಕೋಟೆಯಿಂದ ಪುಣೆಗೆ ಹೋಗೋಕೆ ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಒಳಗೆ ಬುಕ್ ಮಾಡಿನೋ ಬಸ್. ಅವರಿಗೆ ಕಾಲ್ ಮಾಡಿದ್ದ ಇನ್ನೂ 5 ನಿಮಿಷ ಒಳಗೆ ಬರ್ತೈತಿ ಬಾ ಅಂತ ಹೇಳ್ಯಾರ. ಟೈಮ್ ಆಲ್ರೆಡಿ 7 ಗಂಟೆ ಆಗೈತಿ. ಇವಾಗ ಹೋಗಿ ಬಸ್ ಹತ್ತಿನಂತ. ಮಳೆ ಅಂತೂ ಭಾಳ ಬರತ್ತೈತಿ. ಇಲ್ಲೇ ವೀಡಿಯೋ ಮಾಡೋಕ್ಕಾಗತ್ತಿಲ್ಲ ಗೊತ್ತಿಲ್ಲ. ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ನೋಡ್ರಿ, ಇಲ್ಲಿ ನಿಂತತ್ತಲ್ಲ, ಇದೇ ನಮ್ಮ ಬಸ್. ಇದ್ರೊಳಗೆ ಹೋಗ್ಬೇಕು ಈಗ ಇಲ್ಲಿಂದ ಪುಣೆಗೆ. ಇದೇ ನೋಡಿ ಸ್ನೇಹಿತರೆ, ನಾನು ಇವತ್ತು ಹೋಗತ್ತಿರೋ ಬಸ್ ಬಾಗಲಕೋಟೆ ಪುಣೆ. ನನ್ನ ಸೀಟ್ ನಂಬರು 11. ಇಲ್ಲಿ ಹಂಗೆ ಹಾಕಿನಿ. ಇದು ಭಾಳ ತೋದಿತ್ತು. ಲೈಟ್ ಐತಿ, ಅದ್ರ ಜೊತೆಗೆ ಚಾರ್ಜಿಂಗ್ ಪಾಯಿಂಟ್ ಐತಿ, ಮತ್ತೊಂದು ಪಿಲ್ಲೋ ಕೊಟ್ಟಾರ. ಇವಾಗ ನಾನು ಬರೆಯೋಕೆ ಹೋಗತ್ತಿರೋ ಎಕ್ಸಾಮ CPC ಎಕ್ಸಾಮ್ ಅಂತೇಳಿ. CPC ಅಂದ್ರೆ ಸರ್ಟಿಫೈಡ್ ಪ್ರೊಫೆಷ್ನಲ್ ಕೋಡರ್ ಅಂತ. ಇದನ್ನು AAPC ಅವರು ನಡೆಸ್ತಾರೆ. ಈ ಎಕ್ಸಾಮ ಮೆಡಿಕಲ್ ಕೋಡಿಂಗ್ ಬಗ್ಗೆ ಇರುತ್ತೆ. ಇದನ್ನು ಪಾಸ್ ಆದರೆ ಸರ್ಟಿಫೈಡ್ ಮೆಡಿಕಲ್ ಕೋಡರ್ ಆಗ್ತೀವಿ. ಮೆಡಿಕಲ್ ಕೋಡಿಂಗ್ ಜಾಬ್ ಮಾಡೋಕ್ಕೆ ಈ CPC ಎಕ್ಸಾಮ್ ಪಾಸ್ ಆಗೋದು ನೆಸೆಸರಿ ಐತಿ. ಅದರ ಸಲುವಾಗಿ ಇವಾಗ 1.5 ತಿಂಗಳ ಟ್ರೈನಿಂಗ್ ತಗೊಂಡು ಇವಾಗ ಬರೆಯೋಕೆ ಹೊಂಟೀವಿ. ನಮ್ಮ ಬ್ಯಾಚ್ ಒಳಗೆ ಒಂದು 40 ಮಂದಿ ಇದ್ದರೆ ಇವರೆಲ್ಲ ಹೋಗಿ ಬರೆದು ಬಂದಾರೀಗ. ನಾನು ಹೊಂಟೀನಿ ಬರೆಯೋಕೆ. ಆಲ್ಮೋಸ್ಟ್ ಎಲ್ಲರೂ ಪಾಸ್ ಆಗ್ಯಾರವ್ರು. ನಾವು ತಯಾರಿ ಮಾಡ್ಕೊಂಡಿವಿ. ಹೋಗಿ ಎಕ್ಸಾಮ್ ನೋಡ್ಬೇಕು ಹೆಂಗೆ ಬರ್ತೈತಿ. ಯಾಕಂದರೆ ಹೇಳಕ್ಕೆ ಬರೋಂಗಿಲ್ಲ, ನಮ್ಮ ಟಫ್ ಇರುತ್ತೆ, ಒಮ್ಮೆ ಈಸಿ ಬರುತ್ತಂತ. ಸದ್ಯಕ್ಕೆ ಇವಾಗ ನಾನು ಎಷ್ಟು ದಿನ ಏನೇನು ಓದಿನಿ ಒಂದಿಷ್ಟು PDFs ಅದಾವೆ. ರಿವಿಷನ್ ಮಾಡಿಕೊಂಡು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಂತ. ನಾನು ಪುನಃ ರೀಚ್ ಆಗೀನಿ. ಟೈಮ್ ಬೆಳಿಗ್ಗೆ 6 ಗಂಟೆ ಆಗೈತಿ. ಈಗ ಶಿವಾಜಿನಗರಕ್ಕೆ ಇಳ್ಕೊಂಡಿನಿ. ಇಲ್ಲಿಂದ ಹೋಟೆಲಿಗೆ ಹೋಗ್ಬೇಕು. ಇಲ್ಲಿ ಹೋಗಿನ ಮೊದಲು ಇಲ್ಲೇ ಸ್ವಲ್ಪ ನಾಷ್ಟ ಮಾಡ್ಕೊಂಡು ಹೋಗ್ತೀನಿ. ಒಳಗೆ ಶನಿವಾರ ವಾಡ ನೋಡ್ಬೇಕಂತ ಮಾಡಿದ್ವಿ. ಬಟ್ ಅದು 9 ಗಂಟೆಗೆ ಓಪನ್ ಆಗತ್ತಂತೆ. ಟೈಮ್ ಇವಾಗ 7 ಗಂಟೆ ಆಗೈತಿ. ಅದಕ್ಕೆ ಏನಾರ ನಾಷ್ಟ ಮಾಡ್ಬೇಕಂತೇಳಿ ಈ ಕಡೆ ಹೊರ ಬಂದಿದ್ನಿ. ಇಲ್ಲೊಂದು ಗುಡಿ ಕಾಂತಿ. ಗುಡಿ ಹೆಸರು ಗ್ರಾಮ ದೇವತಾ ಶ್ರೀ ಕಸಬ ಗಣಪತಿ ದೇವಾಲಯ ಅಂತೇನೋ ಐತಿ. ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಇವಾಗ ನಾಷ್ಟ ಮಾಡಿ ವಾಡೆ ನೋಡ್ಕೊಂಡು ಹೋಟೆಲಿಗೆ ಹೋಗ್ಬೇಕು. ಸ್ನೇಹಿತರೆ, ನಾನು ಇವಾಗ ಶನಿವಾರ ವಾಡ ಒಳಗೆ ಅದೀನಿ. ವಾಡೆ ತುಂಬ ಬರೀ ಗಿಡಗಳು ಅದಾವೆ. ಇವನ್ನೆಲ್ಲ ನೋಡಿದ್ರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಗ್ತೈತಿ. ಯಾಕಂದ್ರೆ ಹೊರಗೆಲ್ಲ ಡಿಸ್ಟರ್ಬೆನ್ಸ್, ಸೌಂಡ್, ನಾಯ್ಸ್ ಎಲ್ಲ ಐತಿ. ಇಲ್ಲೇ ಅಷ್ಟೊಂದಿಲ್ಲ. ಇದ್ರ ಜೊತೆ ತಂಪು ಗಾಳಿನ ಬಿಸಾದೈತಿ. ಇದನ್ನಷ್ಟು ನೋಡ್ಕೊಂಡು ಹೋಟೆಲಿಗೆ ಹೋಗ್ಬೇಕು ಮಧ್ಯಾಹ್ನ ಮ್ಯಾಗ. ಯಾಕಂದ್ರೆ ಚೆಕ್ಕಿನ್ ಟೈಮ್ 12:30 ಮ್ಯಾಗ ಐತಿ. ಟೈಮ್ ಇವಾಗ 10 ಗಂಟೆ ಆಗೈತಿ. ಇಲ್ಲೇ ಈ ವಾಡೆ ಒಳಗೆ ಅಂಥದ್ದೇನು ನೋಡೋದಿಲ್ಲ. ಯಾಕಂದ್ರೆ ಹೊರಗೆ ವಾಡೆ ಅಂತ ಬೋರ್ಡ್ ಹಾಕ್ಯಾರ. ಬಟ್ ಒಳಗೆ ಬಂದ್ರೆ ಗಾರ್ಡನ್ ಅನಿಸುತ್ತೆ ನಮಗೆ. ಯಾಕಂದ್ರೆ ಅಷ್ಟೊಂದು ಗಿಡಗಳು ಅದಾವೆ ಇಲ್ಲಿ. ನಿಮಗೆ ಒಂದಿಷ್ಟು ಫೋಟೋ ಹಾಕ್ತೀನಿ ನೋಡ್ರಿ.
ನೋಡ್ಕೊಂಡು ಇಲ್ಲಿಂದ ಸ್ವಾಮಿನಾರಾಯಣ ಟೆಂಪಲಿಗೆ ಹೋಗ್ತೀನಿ. ಇಲ್ಲಿ ದರ್ಶನ ಮಾಡಿಕೊಂಡು ಅದಾದಮೇಲೆ ಹೋಟೆಲಿಗೆ ಹೋಗ್ತೀನಿ. ಯಾಕಂದ್ರೆ ಇನ್ನೂ ಟೈಮ್ ಭಾಳ ಐತಿ. ಹೋಟೆಲಿಗೆ ಹೋದ್ರು ಅಲ್ಲಿ ಸುಮ್ಮ ಲಾಂಜಿನ ಕುಂದ್ರದಾಕತ್ ಹೋಗಿ. ಇಲ್ಲಿ ಎಲ್ಲಿ ನೋಡ್ತೀರ ಅಲ್ಲಿ ಬರೀ ಕಪಲ್ಸ್ ಅದಾರ. ನಾವು ನೋಡ್ರಿ ಸಿಂಗಲ್ ಸೀಲ್ನ ಆಗೈತೆ ಅಡ್ಡಾಡತ್ತೀವಿ ಇಲ್ಲಿ. ಇವಾಗ ಹೊರಗೆ ಹೊಂಟೀನಿ. ಇಲ್ಲಿಂದ ಸ್ವಾಮಿನಾರಾಯಣ ಟೆಂಪಲಿಗೆ ಹೋಗ್ಬೇಕು. ಸ್ನೇಹಿತರೆ, ಜಸ್ಟ್ ಇವಾಗ ರ್ಯಾಡಿಸನ್ ಬ್ಲೂ ಹೋಟೆಲ್ ಮುಂದೆ ಬಂದೀನಿ. ಇವಾಗ ಹೋಗಿ ಚೆಕ್ಕಿನ್ ಆಗ್ಬೇಕು. ಟೈಮ್ ಮಧ್ಯಾಹ್ನ 2 ಗಂಟೆ ಆಯ್ತೀವಿ. ಟೈಮ್ ಇವಾಗ 3 ಗಂಟೆ ಆಗೈತಿ. ಇವಾಗ ನಮ್ಗೆ ರೂಮ್ ಸಿಕ್ತಿ. ರೂಮ್ ನಂಬರ್ 406. ನೋಡಿ ಸ್ನೇಹಿತರೆ, ಈ ಥರ ಐತೆ ರೂಮು. ಇಲ್ಲೇ ಕಾರ್ಡ್ ಹಾಕಿರ ಲೈಟ್ ಹತ್ತಾವು, ಇಲ್ಲ ಹತ್ತಂಗಿಲ್ಲ. ಲಕ್ಸುರಿಯಸ್ ಆಗಿ ಐತಿ ರೂಮು. 2 ಬೆಡ್ ಅದಾವು, ಲೈಟ್ ಅದಾವೆ, ಮತ್ತು 4 ವಾಟರ್ ಬಾಟಲ್ ಅದಾವೆ. ಅದ್ರ ಜೊತೆ ಕಾಫಿ ಮತ್ತು ಚಹಾ ಮಾಡ್ಕೊಳಕ್ಕೆ ಕೆಟಲ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಒಂದು ಸ್ಟಡಿ ಟೇಬಲ್ ಐತಿ, ಚೇರ್ ಐತಿ, ಮತ್ತು TV ಐತಿ. ಇದೇ ನಮಗೆ ಯೂಸ್ ಆಗಂಗಿಲ್ಲ. ಮತ್ತು ಅದು ಒಳ್ಳೆ ವ್ಯೂ ಸಿಗುತ್ತೆ ಇಲ್ಲಿ. ಒಂದು ಅರ್ಧ ಪುಣೆ ನೋಡ್ಬೋದು. ನಾವು ಆಗಲೇ ಬಂದಿದ್ವಿ, ಬಟ್ ರೂಮ್ ಖಾಲಿ ಇದ್ದಿಲ್ಲ ಅಂತ ಅದಕ್ಕೆ ಇವಾಗ ಕೊಟ್ಟಿದ್ದಾರೆ. ಟೈಮ್ ಇವಾಗ 3 ಗಂಟೆ ಆಗೈತಿ. ಇವಾಗ ಸ್ವಲ್ಪ ರೆಸ್ಟ್ ಅಂತೂ ಮಾಡೋಂಗಿಲ್ಲ. ಫ್ರೆಶಪ್ ಆಗಿ ಸ್ವಲ್ಪ ಓದೋಕೆ ಸ್ಟಾರ್ಟ್ ಮಾಡ್ಬೇಕು. ಆದರೆ TV ಚಾಲೂ ಮಾಡಿ ಒಂದಷ್ಟು ಕ್ವಶನ್ಸ್ ರಿಲೇಟೆಡ್ ವೀಡಿಯೋಸ್ ನೋಡ್ಬೇಕು, ಮತ್ತು ಗೈಡ್ಲೈನ್ಸು ನೋಡ್ಕೋಬೇಕಟ್ಟ. ಅದ್ರ ಜೊತೆಗೆ ಅನಾಟಮಿ ರಿಲೇಟೆಡ್ ಕ್ವಶನ್ಸ್ ನೋಡ್ಕೋಬೇಕು. ಕೆಲಸ ಭಾಳ ಅದಾವೆ. ಇವಾಗ ಸದ್ಯಕ್ಕೆ ಫ್ರೆಶಪ್ ಆಗ್ತೀನಿ. ಫ್ರೆಶಪ್ ಆಗಿನಿ. ಇವಾಗ ಇನ್ಮೇಲೆ ಓದೋಕೆ ಶುರು ಮಾಡ್ಬೇಕು. ಇವತ್ತು ಬೆಳಿಗ್ಗೆ ಎಕ್ಸಾಮ್ ಬರ್ದವ್ರನ್ನ ಕೇಳಿದ್ನಿ. ಕ್ವಶನ್ಸ್ ಭಾಳ ರಿಪೀಟ್ ಆಗ್ಯಾವ ಅಂತೇಳಿ ಹೇಳತ್ತಿದ್ರು. ಅದಕ್ಕೆ ಇಷ್ಟು ದಿನ ಏನೇನು ಕೇಳ್ಯಾರ ಅಂತೇಳಿ ಎಕ್ಸಾಮ್ ಬರ್ದವ್ರನ್ನ ಕೇಳಿ ನಮ್ಮ ಮೆಂಟರ್ಗಳು ಕೆಲವೊಂದು ಕ್ವಶನ್ಸ್ಗಳನ್ನು ಒಟ್ಟಿಗೆ ಸೇರಿಸಿ ಗ್ರೂಪಲ್ಲಿ ಹಾಕಿದ್ರೆ ನಾನು ಇನ್ನೊಂದು ಸಲ ಕರೆಕ್ಟಾಗಿ ನೋಡ್ಕೊಂಡು CPT ಬುಕ್ ಒಳಗೆ ಎಲ್ಲೆಲ್ಲಿ ಬರ್ತಾವೆ ಅಂತೇಳಿ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಬೇಕು ಇವಾಗ. ಯಾಕಂದ್ರೆ ರಿಪೀಟೆಡ್ ಕ್ವಶನ್ಸ್ ಬರತ್ತಾವಂತ ಡೈಲಿ. ಅದಕ್ಕೆ ಅವನಟ್ಟು ನೋಡ್ಕೋಬೇಕಿನ್ನು. ಆಲ್ರೆಡಿ ಟೈಮ್ 3:30 ಆಗೈತಿ. ಈಗ ಆಲ್ರೆಡಿ ಹೇಳಿದಂಗೆ ಅವನ್ನೆಲ್ಲ ಕ್ವಶನ್ಸ್ಗಳನ್ನು ನೋಡಿಕೊಂಡು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಟೈಮ್ ಇವಾಗ ಬೆಳಿಗ್ಗೆ 7 ಗಂಟೆ ಆಗೈತಿ. ಒಂದು ಎಕ್ಸಾಮ್ ಇರೋದು ಮಧ್ಯಾಹ್ನ 2 ಗಂಟೆ ಆಗೈತಿ. ಇಲ್ಲಿ ಈಕ್ವಲ್ ಟೆಸ್ಟ್ ಸೆಂಟ್ರ್ ಒಳಗೆ. ಇವಾಗ 12 ಗಂಟೆಗೆ ಕ್ಯಾಬ್ ಬರತ್ತಂತೆ ಹೋಟೆಲಿಗೆ. ಅದ್ರಾಗ ಹೋಗ್ಬೇಕು. ಇವಾಗ 12 ಗಂಟೆ ತನಕ ಸ್ವಲ್ಪ ಕೋಡ್ಸನ್ನು ನೋಡ್ಕೋಬೇಕು. ಯಾಕಂದ್ರೆ ಎಷ್ಟು ನೋಡಿಕೊಂಡು ಕಡಿಮೆ ಅನ್ಸತ್ತವು. ಒಳ್ಳೆ ನೋಡ್ಕೊಂಡ್ರೆ ಸ್ವಲ್ಪ ಈಸಿ ಆಕೈತಿ ಹುಡ್ಕಕ್ಕೆ. ಸೊ ನಾನು ಎಕ್ಸಾಮ್ ಆದಮೇಲೆ ಮತ್ತೆ ಭೇಟಿ ಮಾಡ್ತೀನಿ. ಅಂತೂ ಇಂತೂ ಎಕ್ಸಾಮ್ ಮುಗೀತಿ. ಎಕ್ಸಾಮ್ ಮುಗಿಸ್ಕೊಂಡು ಇಲ್ಲೇ ಪುಣೆ ರೈಲ್ವೆ ಸ್ಟೇಷನ್ಗೆ ಬಂದೀನಿ. ಇಲ್ಲಿಂದ ಕೊಲ್ಲಾಪುರಕ್ಕೆ ಹೋಗಿ ಕೊಲ್ಲಾಪುರದಿಂದ ನಮ್ಮ ಊರಿಗೆ ಹೋಗ್ಬೇಕು.